ಪುಸ್ತಕವನ್ನು ಪರಿಚಯ ಮಾಡೋದು ಬಹಳ ಸವಾಲಿನ ಕೆಲಸ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆಂದರೆ ಅದು ಕೂಡ ಕವನ ಸಂಕಲನ. ಪ್ರತಿಯೊಬ್ಬರಿಗೂ ಕೂಡ ಕವಿತೆ ಅವರವರದೇ ರೀತಿಯಲ್ಲಿ ವಿಶಿಷ್ಟವಾದ ಜೀವ ಸಾತತ್ಯವನ್ನು ಅನುಸಂಧಾನಗೊಳಿಸ್ಕೊಳ್ತಾ ಇರುತ್ತೆ. ಆ ಎಲ್ಲವನ್ನು ಏಕರೂಪಿಯಾಗಿರೋ ಒಂದು ಸಂಕಥನಕ್ಕೆ ತರಬಾರದು ಅನ್ನುವಂಥ ಎಚ್ಚರ ನನಗೂ ಕೂಡ ಇದೆ. ಆದರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿಯ ಕವಿತೆಗಳೊಂದಿಗೆ ನಾನು ಬಾಳ್ತಾ ಇದ್ದೀನಿ. ಅವುಗಳಿಂದ ಏನನ್ನ ಪಡೆದೆ ಅನ್ನುವಂಥ ಕೆಲವು ಅಂಶಗಳನ್ನಷ್ಟೇ ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಿಥಿಲೆಯ ಮಾವಿನ ಮರ ಅನ್ನುವಂಥ ಈ ಕವನ ಸಂಕಲನ ತನ್ನ ವಿಶಿಷ್ಟತೆಯ ಮೂಲಕ ನಮ್ಮನ್ನೆಲ್ಲ ಎದುರುಗೊಳ್ಳುತ್ತೆ. ಆ ವಿಶಿಷ್ಟತೆಯ ಒಂದು ಲಕ್ಷಣ ಯಾವುದು ಅಂತಂದರೆ ಅದಕ್ಕಿರುವ ವಿಸ್ತಾರವಾದ ಹರಹು. ಅದು ಎಷ್ಟು ವಿಸ್ತಾರವಾಗಿದೆ, ಏನೆಲ್ಲ ಜೀವ ಜಗತ್ತನ್ನು ಅದು ಒಳಗೊಳ್ತಾ ಹೋಗುತ್ತೆ ಅಂತಂದರೆ ಬಹಳ ಆಶ್ಚರ್ಯ ಮತ್ತು ಬೆರಗು ಓದುಗನಲ್ಲಿ ಹುಟ್ಟಿಸುವಂತಹ ಕವಿತೆಗಳು ಇಲ್ಲಿ ಇದ್ದಾವೆ. ಇವತ್ತಿನ ನಮ್ಮ ಕಾಲದಲ್ಲಿ ಪುಸ್ತಕದ ಪ್ರಕಟಣೆ ಇರಬಹುದು, ರಚನೆ ಇರಬಹುದು, ಬಹಳ ಸುಲಭವಾಗಿದೆ ಮತ್ತು ಬಹಳ ಅವಸರದಿಂದ ಕೂಡಿದೆ. ಆದರೆ ಈ ಸುಲಭ ಮತ್ತು ಅವಸರವನ್ನು ಮೀರಿ ತುಂಬ ವ್ಯವಧಾನದಿಂದ ಇಲ್ಲಿಯ ಕಾವ್ಯ ನಿರ್ಮಿತಿ ನಡೆದಿದೆ. ಬಹಳ ಅಧ್ಯಯನಶೀಲವಾದಂತಹ ಒಂದು ಬಗೆಗಣ್ಣಿನ ನೋಟ ಇದರ ಒಳಗಡೆ ಇದೆ ಅಂತ ಅನಿಸುತ್ತೆ. ಪ್ಯಾಲೆಸ್ತೈನಿ ಕವಿ ಮಹಮ್ಮದ್ ದರ್ವಿಶ್ ಹೇಳ್ತಾನಲ್ಲ, ಕಾವ್ಯ ಅನ್ನುವಂಥದ್ದು ಸತ್ಯವನ್ನು ಬಗೆಯುವ ಉದ್ದೇಶಪೂರ್ವಕವಾದಂಥ ಕ್ರಿಯೆ. ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಅದೊಂದು ಅಪಾಯಕಾರಿಯಾದ ಚಟುವಟಿಕೆ ಅಂತ ಅನ್ನೋದಾದರೆ ಅಂತಹ ಒಂದು ಅಪಾಯಕಾರಿ ಚಟುವಟಿಕೆಯಲ್ಲಿ ತಾನು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ನಿಷ್ಠೆ ಮತ್ತು ಸಾಹಿತ್ಯದ ಬದ್ಧತೆ ಇಲ್ಲಿಯ ಕವಿತೆಗಳ ಉಸಿರಿನೊಳಗಡೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುವಂಥದ್ದು. ಹಾಗಿದ್ರೆ ಇಂಥದ್ದೊಂದು ಕಾವ್ಯ ನಿರ್ಮಿತಿ ಆಗೋದಕ್ಕೆ ಇರುವಂಥ ಒತ್ತಡವಾದರೂ ಏನು? ಹಾಗಿದ್ರೆ ಹೇಳದಿರೆ ತಾಳಲಾರನೋ ಕವಿಯು ಅಂತ ಕುವೆಂಪು ಅವರ ಕಾಲದಿಂದಲೂ ಕೇಳಿದ್ದೀವಿ. ಆ ಬೇಗುದಿಯ ಮೂಲ ಯಾವುದು? ಈ ಸಂಕಲನ ಅದಕ್ಕೆ ಕೊಡುವಂಥ ಉತ್ತರ ಏನು ಅಂದರೆ ಅದು ನೋವು, ಅಪರಿಮಿತವಾದ ನೋವು. ಯಾವ ನೋವದು? ಲೋಕಾಂತಕ್ಕೆ ಚಾಚಿಕೊಂಡಿರ್ತಕ್ಕಂತಹ ನೋವು. ಜಗತ್ತಿನ ಮೊದಲ ಮಹಾಕವಿ ಹೋಮರ್ ಹೇಳ್ತಾನಲ್ಲ, ಜಗತ್ತಿನಲ್ಲಿ ನೋವು ಇರೋದೇನೆ ಕಾವ್ಯ ಹುಟ್ಟಲಿ ಅಂದು. ಆದರೆ ಆ ನೋವು ಏಕಾಂತವಾದಾಗ ಅದಕ್ಕಿರುವ ನೆಲೆ ಬೇರೆ, ಅದು ಲೋಕಾಂತಕ್ಕೆ ಚಾಚಿಕೊಂಡಾಗ ಅದರ ವಿಸ್ತಾರವೇ ಬೇರೆ. ಅಂತಹ ಒಂದು ಬರಹಕ್ಕೆ ಇರ್ತಕ್ಕಂತಹ ಒಂದು ಬದ್ಧತೆ ಮತ್ತು ಅದರ ವಿಸ್ತಾರವಾದ ನೆಲೆಯನ್ನು ನಾವು ಇಲ್ಲಿಯ ಕವಿತೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಫ್ರೆಂಚ್ ಕವಿ ಬಾಲ್ಜಾಕ್ ನೆನಪಿಸಿಕೊಳ್ಳೋದಾದರೆ ಫ್ರೆಂಚ್ ಸೊಸೈಟಿ ಈಸ್ ಕ್ರಿಯೇಟರ್, ಐ ಆಮ್ ರೈಟರ್ ಅಂತ ಹೇಳುತ್ತಾನೆ. ಅಂಥ ಒಂದು ನೆಲೆಯಿಂದ ನಾವು ಈ ಕವಿತೆಗಳಿಗೆ ಪ್ರವೇಶವನ್ನು ಮಾಡಬೇಕಾಗತ್ತೆ. ಇವತ್ತಿನ ನಮ್ಮ ಸಂದರ್ಭದಲ್ಲಿ ಪ್ರತಿರೋಧ ಅನ್ನುವಂಥದ್ದು ಸಾಹಿತ್ಯದಲ್ಲಿ ಬರಹಗಾರನಾದವನಿಗೆ, ಕಲಾವಿದನಾದವನಿಗೆ ಎರಡು ರೀತಿಯಲ್ಲಿ ಎದುರಾಗುತ್ತೆ ಅಂತ ಅನಿಸುತ್ತೆ. ಮೊದಲನೇದ್ದು, ಇವತ್ತಿನ ಬಂಡವಾಳವಾದಿ ಸಂದರ್ಭ ಯಾವೆಲ್ಲ ಒತ್ತಡವನ್ನು ಸೃಷ್ಟಿ ಮಾಡಿದೆಯೋ ಆ ಒತ್ತಡವನ್ನು ಎದುರಿಸಲೇಬೇಕಾದಂತಹ ಒಂದು ಸಿದ್ಧತೆಯನ್ನು ಬರಹಗಾರರು, ಕಲಾವಿದರು ಮಾಡ್ಕೋಬೇಕಾಗತ್ತೆ ಅನ್ನೋದು ಒಂದು. ಇನ್ನೊಂದು, ಈ ಒತ್ತಡದ ಭಯದಿಂದಾಗಿ ಸಂವೇದನಾಶೀಲತೆಯು ಕೂಡ ಭ್ರಷ್ಟತೆಯ ಕಡೆಗೆ, ಜಾರಿನ ಕಡೆಗೆ, ಜಾಳುತನದ ಕಡೆಗೆ, ಅವಕಾಶವಾದಿತ್ವದ ಕಡೆಗೆ ಸಾಗ್ತಾ ಇರುವ ಸಂದರ್ಭದೊಳಗಡೆ ಒಂದು ಒಳ ವಿಮರ್ಶಕನಾಗಿ ಕೂಡ ಒಬ್ಬ ಬರಹಗಾರ ನಿಂತ್ಕೊಳ್ಬೇಕಾಗತ್ತೆ. ಅದು ಅವನ ಅನಿವಾರ್ಯವಾದಂತಹ ಒಂದು ಸ್ಥಿತಿ. ಈ ಎರಡು ಹಂತಗಳನ್ನು ನಾವು ಗಮನಿಸ್ಕೊಂಡಾಗ, ಬಹಳ ಹಿಂದೆ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥ ಲೇಖನದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪ್ರತಿರೋಧಿಸಬೇಕಾದಂಥ ಸಾಹಿತ್ಯ ಮತ್ತು ಕಲೆಗಳು ಮಾರುಕಟ್ಟೆಯಲ್ಲಿ ಸಿಂಗರಿಸಿಕೊಂಡು ಬಿಕರಿಯ ಮಾಲುಗಳಾಗ್ತಿವೆ ಅಂತ. ಅಂಥ ಒಂದು ಅಪಾಯಕಾರಿ ಸನ್ನಿವೇಶದ ಮಧ್ಯದೊಳಗಡೆ ನಿಜವಾದ ಸಾಹಿತ್ಯದ ಬದ್ಧತೆ, ಅದರ ಜವಾಬ್ದಾರಿಕೆ ಏನು ಅನ್ನೋದಕ್ಕೆ ಈ ಸಂಕಲನ ಒಂದು ಹೊಸ ನಿರೂಪಣೆಯಾಗಿ ನಮ್ಮ ಮುಂದೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗೇನೆ ಇದು
ಒಂದು ಭಾಷೆಯೊಳಗಡೆ ವಿಶಿಷ್ಟತೆಯನ್ನು, ವಿಭಿನ್ನತೆಯನ್ನು ಸಾಧಿಸ್ಕೊಳ್ತಾ ಹೋಗುತ್ತೆ. ಭಾಷೆ ಅನ್ನುವಂಥದ್ದು ಮನುಷ್ಯ ಕುಲ ಹುಟ್ಟಿದಾಗಿನಿಂದ ಯಾವೆಲ್ಲ ಸಂವಹನ ಸಾಧ್ಯತೆಗಳಿಗಾಗಿ ಭಾಷೆ ರೂಪುಗೊಂಡಿದೆಯೋ ಆ ಭಾಷೆ ಇವತ್ತು ನಮ್ಮ ಸಂವಹನಕ್ಕೆ ಸಾಕಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೆ ನೋಡಿದರೆ ಬಹಳ ಹಿಂದಿನಿಂದಲೂ ನಾವು ಕಟ್ಟಿಕೊಂಡು ಬಂದಂತಹ ಸಾಮರಸ್ಯದ ಸಮಾಜದ ಗೂಡಿಗೆ ಧಕ್ಕೆ ಬರೋದಕ್ಕೆ ಆರಂಭ ಆದಾಗಿನಿಂದಲೂ ನಮ್ಮ ಭಾಷೆ ಕೂಡ ಸೋಲ್ತಾನೇ ಇದೆ. ನಮ್ಮ ಮಧ್ಯದೊಳಗಡೆ ಒಂದು ಸಂವಹನ ಸಾಧ್ಯತೆಗಳು ನಾಶವಾಗ್ತಾ ಹೋಗ್ತಾ ಇದ್ದಾವೆ. ತುಳಿಯುವವರು ಮತ್ತು ತುಳಿತಕ್ಕೆ ಒಳಗಾಗುವವರು ಇಬ್ಬರ ಮಧ್ಯದಲ್ಲಿರೋದು ಕೂಡ ಅದೇ ಭಾಷೆಯಾದಾಗ ಭಾಷೆಯಲ್ಲೇ ಕೆಲಸ ಮಾಡಬೇಕಾದಂತಹ ಒಬ್ಬ ಕವಿ ತನ್ನ ಭಾಷೆಯನ್ನು ರೂಪಿಸಿಕೊಳ್ಳುವಂಥದ್ದು ತೀರ ಜರೂರು ಆಗತ್ತೆ. ಆ ತಲ್ಲಣದ ಹಿನ್ನೆಲೆಯೊಳಗಡೆ ಇಲ್ಲಿಯ ಭಾಷಿಕ ವಿನ್ಯಾಸ ರೂಪುಗೊಂಡಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಒಂದು ಸಮುದಾಯದ ಭಾವ ಪ್ರಪಂಚಕ್ಕೆ ಕವಿಯಾದವನು ತನ್ನ ಸಮುದಾಯದ ಭಾವ ಪ್ರಪಂಚಕ್ಕೂ ಭಾಷಿಕ ಪ್ರಪಂಚಕ್ಕೂ ಉಳಿಯಬಹುದಾದಂತಹ ನೆನಪುಗಳನ್ನು ಭಾಷೆಯಲ್ಲಿ ಉಳಿಸಿಕೊಡಬೇಕಾಗತ್ತೆ. ಅಂತಹ ನೆನಪುಗಳನ್ನು ಉಳಿಸಿಕೊಡುವಂತಹ ಒಂದು ದೊಡ್ಡ ಸಂಘರ್ಷದ ಒಳಗಡೆನೆ ಅದು ರೂಪಕ ನಿರ್ಮಾಣವಾಗ್ತಾ ಹೋಗುತ್ತೆ. ಅಂತಹ ರೂಪಕದ ಕೋಶದ ಒಳಗಡೆ ಇರುವಂಥದ್ದು ಬಹಳ ಅಪ್ಪಟವಾದ ಸಾಮಾಜಿಕ ಬದ್ಧತೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಇಲ್ಲಿಯ ಕಾವ್ಯ ಭಾಷೆ ಅದು ರೂಪಕದ ನೆಲೆಯಲ್ಲಿ ಮೂರ್ತಗೊಳ್ತಾ ಭಾಷೆಗೇ ಇರುವಂಥ ಒಂದು ಸಾಂಸ್ಕೃತಿಕ ತ್ರಾಣ ಇದೆಯಲ್ಲ ಅದನ್ನು ಕೂಡ ಅದು ನೆನಪಿಸ್ತಾ ಹೋಗುತ್ತೆ. ಇಲ್ಲಿ ಒಂದು ಮಾತಿದೆ ನೋಡಿ, ಲೋಕದ ಅರ್ಧ ಜನ ಗಿಳಿಗಳಾಗಿದ್ದಾರೆ. ಇದನ್ನು ಓದಿದ ತಕ್ಷಣ ನಮ್ಮ ನೆನಪು ಎನಿತು ಓದಿದಡೇನೋ ಗಿಳಿ ಓದಿದಂತೆ ಅನ್ನುವಂಥ ಬಸವಣ್ಣನ ವಚನ ಸಂದರ್ಭಕ್ಕೆ ಹೋಗಿ ತಾಕಿಕೊಳ್ಳುತ್ತೆ. ಅಲ್ಲಿಯಿಂದ ಇಲ್ಲಿಗೆ ಆಗಿರ್ತಕ್ಕಂಥ ಸ್ಥಿತ್ಯಂತರಗಳು ಏನು, ಇವತ್ತಿನ ದುರಂತದ ಸ್ಥಿತಿ ಏನು ಅನ್ನೋದನ್ನು ಒಂದು ಸಾಲು ಹೀಗೆ ಥಟ್ಟನೆ ಸ್ಪರ್ಶಿಸೋದಿದೆಯಲ್ಲ, ಇದು ಬರಹದ ಒಂದು ಶಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಇಂಥ ಹಲವಾರು ಮಾತುಗಳು ಈ ಕವನ ಸಂಕಲನದ ಒಳಗಡೆ ಇದ್ದಾವೆ. ಬುದ್ಧನೆಂಬ ನೇಕಾರ ಅನ್ನುವಂತಹ ಕವಿತೆಯೊಳಗೆ ಕರುಳಿಗೆ ಚಳಿ ಹೊದಿಕೆ ಹೊಲಿಯುವ ನೇಕಾರನಿನ್ನು ಹುಟ್ಟಿಲ್ಲ, ಹಳಬರು ಹೊಲಿದ ಕೌದಿಗಳು ಸವೆದು ಹೋಗಿವೆ. ಇದನ್ನು ಓದ್ತಾ ಇರುವಾಗಲೇ ನೂಲು ಕೌದಿ ಇವೆಲ್ಲವೂ ಕೂಡ ಬರಿ ಮಾತಿನ ಹಂಗನ್ನು ಹರಿದುಕೊಂಡು ಇಂದಿಗೆ ಅಗತ್ಯವಾದ ಸಂಕರ ತತ್ವದ ಹೊಸ ಕೌದಿಯ ಕನಸು ಅಗತ್ಯ ಇದೆ ಅನ್ನುವಂತಹ ಒಂದು ತಾತ್ವಿಕ ಪ್ರತಿಪಾದನೆಯನ್ನು ಬಹಳ ಗಟ್ಟಿಯಾಗಿ ಆದರೆ ಅಷ್ಟೇ ನಾಜೂಕಾಗಿ ಈ ಸಾಲುಗಳು ನಮ್ಮೆದುರು ಕೊಡುತ್ತವೆ. ಕಡಲ ನಡುವಿನ ದೀರ್ಘ ನದಿಯವನು ಅಂತ ಬುದ್ಧನನ್ನು ಕರೆದಾಗ ನಾನಂತೂ ಗಾಬರಿಯಾದೆ. ನಾನು ಕಡಲ ಊರಿನವಳೆ, ಆದರೆ ನಾನು ಕಡಲ ಊರಿನವಳೇನೆ, ಆದರೆ ಕಡಲ ಒಳಗಡೆಯೇ ನದಿಯೊಂದು ಸುದೀರ್ಘವಾಗಿ ಹರಿಯತ್ತೆ ಅನ್ನೋದಿದೆಯಲ್ಲ, ಈ ಕಲ್ಪನೆಯೇ ಹೊಸದು ನಮಗೆ. ಬುದ್ಧ ಅನ್ನುವಂಥವನು ಇಡೀ ಜೀವಜಾಲವನ್ನು ಮುನ್ನಡೆಸುವಂತಹ ಒಂದು ಚೈತನ್ಯ ಅನ್ನೋದಷ್ಟೇ ಅಲ್ಲ, ಅದು ಇಡೀ ನೋಟ ಕ್ರಮವನ್ನೇ ಬದಲಿಸತಕ್ಕಂತಹ ಒಂದು ವಿಸ್ಮಯವನ್ನು ಕೂಡ ಈ ಸಾಲುಗಳು ನಮಗೆ ನೀಡುತ್ತವೆ. ಈ ಸಂಕಲನದ ವಿಶಿಷ್ಟತೆಯ ಮತ್ತೊಂದು ಗುಣ ಏನು ಅಂತಂದರೆ ಪರಂಪರೆ ಮತ್ತು ವರ್ತಮಾನಗಳ ಒಂದು ಸಾವಯವ ಸಮಗ್ರೀಕರಣ ಅಂತ ಕರೆಯಬಹುದಾದರೆ ಆ ಲಕ್ಷಣ ಒಂದು ಇಲ್ಲಿ ಇದೆ, ಬಹಳ ದಟ್ಟವಾಗಿದೆ. ಇಲ್ಲಿಯ ಕವಿತೆಗಳಲ್ಲಿ ವ್ಯಾಪಿಸಿಕೊಳ್ಳುವಂತಹ ಗುಣ ಇದೆಯಲ್ಲ, ಅದು ಎಷ್ಟು ತೀವ್ರವಾಗಿ ಪರಂಪರೆಯ ಜೊತೆಗೆ ಸಂಬಂಧವನ್ನು ಸೃಷ್ಟಿಸಿಕೊಳ್ಳುತ್ತೆ ಅಂತಂದರೆ ಪ್ರತಿಯೊಂದು ಉದ್ಗಾರದ ಹಿಂದೆ, ಪ್ರತಿಯೊಂದು ಕವಿತೆಯ ಹಿಂದೆ ಒಂದು ಪರಂಪರೆಯ ಕಳ್ಳು ಬಳ್ಳಿಯ ಸಂಬಂಧವನ್ನು ಗುರುತಿಸಿಕೊಳ್ಳೋದು ಸಾಧ್ಯ. ಅಲ್ಲಮ ಹೇಳ್ತಾನಲ್ಲ, ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ನುಡಿ ಒಳಕೊಳ್ಳಬೇಕಾದಂತಹ ಆ ಬರವಣಿಗೆಯ ಕ್ರಮ, ಅಭಿವ್ಯಕ್ತಿಯ ಕ್ರಮ ಏನಿದೆಯಲ್ಲ, ಆ ಕ್ರಮದ ಕಡೆಗೆ ಈ ಸಂಕಲನದ ಕವಿ ಬಹಳ ಮುತುವರ್ಜಿಯಿಂದ ಹೆಜ್ಜೆಗಳನ್ನು ಇಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿಯೇ ಹಬ್ಬದ ಹರಕೆಯ ಕುರಿಯಂತೆ ಲೋಕಕ್ಕೆ ಲೋಕವೇ ಗರಿಕೆ ಮೇಯುತ್ತಿದೆ ಅಂದ ತಕ್ಷಣ ನಮಗೆ ಅದು ಯಾವುದು ಅನ್ನೋದು ಅರ್ಥ ಆಗುತ್ತೆ. ಹಬ್ಬದ ಹರಕೆಯ ಕುರಿಯಂತೆ ಇವತ್ತು ಲೋಕಕ್ಕೆ ಲೋಕವೇ ಗರಿಕೆ ಮೇಯ್ತಾ ಇರುವಂತಹ ಆ ಸ್ಥಿತಿ ಇದೆಯಲ್ಲ. ಇನ್ನೊಂದು ಕವಿತೆಯ ಸಾಲಿದೆ, ಕೊಂದವರು ಉಳಿದೇ ಇದ್ದಾರಲ್ಲೇ,
ಕೊಂದವರು ಉಳಿದೇ ಇದ್ದಾರಲ್ಲೇ ಅಂದ ತಕ್ಷಣ ನಮಗೆ ಓದುಗರಾಗಿ ನಮಗೆ ನೆನಪಾಗೋದು ಕೊಂದಹರುಳಿವರೇ ಅನ್ನುವಂಥ ಆ ಪ್ರಶ್ನೆ. ಯಾವ ಪ್ರಶ್ನೆಯನ್ನ, ಯಾವ ಜೀವ ಸಾತತ್ಯವನ್ನ, ಯಾವ ಜೀವ ಜಾಲವನ್ನ ನಂಬಿಕೊಂಡು ನಮ್ಮ ಜೀವನ ಕ್ರಮಗಳು ಮುಂದಡಿ ಇಡ್ತಾ ಇದ್ವೋ ಅದನ್ನು ತಡೆಯುವಂತಹ, ಅದನ್ನು ಪ್ರಶ್ನಿಸುವಂತಹ ಕಾಲಘಟ್ಟದಲ್ಲಿ ನಾವಿವತ್ತು ಬಂದು ನಿಂತಿದ್ದೀವಿ. ಹಾಗಾಗೇನೆ ನಮ್ಮ ಸಂವೇದನೆಗೆ ತಕ್ಷಣಕ್ಕೆ ತಾಕೋದು ಆ ಪರಂಪರೆಯ ರಚನೆ, ಆ ಪರಂಪರೆಯ ಒಳಗೆ ಇರ್ತಕ್ಕಂತಹ ಜೀವಸತ್ವ ಅನ್ನೋದನ್ನು ಗಮನಿಸ್ಕೊಂಡ್ರೆ ಇನ್ನೊಂದು ಸಾಲು ಇದೆ. ತಲೆ ಕಡಿವ ಗಂಡು ಗೊಡಲಿ ಎದ್ದು ಕೂತಿದೆ. ತಲೆ ಕಡಿವ ಗಂಡು ಗೊಡಲಿ ಎದ್ದು ಕೂತಿದೆ ಅಂದ ತಕ್ಷಣ ಅದು ಜಮದಗ್ನಿಯ ಪರಶುರಾಮನ ವಿಷಯವಾಗಿ ಉಳ್ಕೊಳ್ಳೋದಿಲ್ಲ. ಅಲ್ಲಿನಿಂದ ಹಿಡಿದುಕೊಂಡು ಇವತ್ತಿಗೂ ಆ ಗಂಡು ಗೊಡಲಿ ಅನ್ನುವಂಥದ್ದು ಪಿತೃತ್ವದ ಆಳ್ವಿಕೆ, ಪಿತೃತ್ವದ ಆಲೋಚನಾ ಕ್ರಮ ಅನ್ನುವಂಥದ್ದು ಹೊಸ ಹೊಸ ರೂಪಗಳಲ್ಲಿ ಮತ್ತೆ ಎದುರಾಗ್ತಾ ಇರುವಂತಹ ಸಾಮಾಜಿಕ ಸ್ಥಿತಿಯೊಂದನ್ನು ಈ ಸಾಲು ಸಮರ್ಥವಾಗಿ ಮುಟ್ಟಿಸುತ್ತೆ. ನನಗಂತೂ ಈ ಸಾಲನ್ನು ಓದಿದ ತಕ್ಷಣ ಕೋಲಗುರುವಿನ ಮರಣ ವಾರ್ತೆಯ ಕಾಳ ಸರ್ಪನ ತಂದು ಸಂಜಯ ಹೇಳಿಗೆಯ ನೀಡಾಡಿದನು ಧೃತರಾಷ್ಟ್ರ ನಿಧಿರಿನಲ್ಲಿ ಅನ್ನುವಂತಹ ಸಾಲಿದೆಯಲ್ಲ, ಅಲ್ಲಿ ಕೊಡ್ತಕ್ಕಂಥ ಒಂದು ದಿಗ್ಭ್ರಮೆ ಇದೆಯಲ್ಲ, ಅಂತಹದೇ ಒಂದು ಅನುಭವವನ್ನು ಈ ಸಾಲು ನನಗೆ ನೀಡಿತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ಪರಂಪರೆಯ ಸಂಬಂಧ ಅನ್ನುವಂಥದ್ದು ಕೇವಲ ಕನ್ನಡ ಸಾಹಿತ್ಯ ಅನ್ನುವ ಮಟ್ಟಕ್ಕೆ ಅದು ನಿಂತ್ಕೊಳ್ಳೋದಿಲ್ಲ. ಇಡೀ ಭಾರತದ ರಾಜಕೀಯ ಸಂಗತಿಯ ಮಧ್ಯದ ಒಳಗಡೆ ನಿಂತು ನಾವು ಕಾವ್ಯವನ್ನು ಓದುವವರಾಗ್ತೀವಿ. ಗಾಂಧಾರದಿಂದ ಹರಿದು ಬಂದ ನದಿ ಏಕೆ ಉಪ್ಪು, ಗಾಂಧಾರದಿಂದ ಹರಿದು ಬಂದ ನದಿ ಏಕೆ ಉಪ್ಪು ಅಂದ ತಕ್ಷಣ ಅದು ಭೀಷ್ಮ ರಥದ ಗಾಲಿಗಳು ಸಾಮ್ರಾಜ್ಯಶಾಹಿಯ ಇಂದಿನ ತಹತಹಗಳವರೆಗೆ ಹರಿದು ಬರ್ತಾ ಇರುವ ಕ್ರಮವನ್ನು ಹೇಳ್ತಾ ಇದೆ. ಹೆಣ್ಣನ್ನ ಆಯ್ಕೆ ಮಾಡಿಕೊಳ್ಳುವ ಆ ಇಡೀ ಮಹಾಭಾರತದ ಕಥನವನ್ನು ಒಂದು ಕ್ಷಣ ನಾವು ನೆನಪಿಸ್ಕೊಂಡು ಬಿಟ್ರೆ ಆ ಭೀಷ್ಮ ರಥದ ಗಾಲಿಗಳು ಇವತ್ತಿಗಾದರೂ ನಿಂತಿದ್ದಾವೆಯೇ ಅನ್ನುವಂಥ ಪ್ರಶ್ನೆಯನ್ನ, ಕಾಶ್ಮೀರದ ಕಣ್ಣೀರಿನ ಉಪ್ಪಿನ ರುಚಿಯನ್ನ ಆ ನದಿಯ ನೀರು ಅಲ್ಲಿ ಅದು ಪ್ರಕಟಗೊಳ್ತಾ ಹೋಗೋದನ್ನು ನೋಡ್ತೀವಿ. ದೇಹದ ಕಾಯಿಲೆಗೆ ಜೀವಕೋಶಗಳು ಪ್ರತಿರೋಧವನ್ನು ಒಡ್ತಾವಂತೆ. ಆದರೆ ಒಂದು ಸಾಂಸ್ಕೃತಿಕವಾದ ಕಾಯಿಲೆ ನಿರ್ಮಾಣವಾದಾಗ ಪರಂಪರೆಯ ಸ್ಮೃತಿಕೋಶಗಳ ಮೂಲಕವೇ ನಾವು ಪ್ರತಿರೋಧವನ್ನು ಒಡ್ಡಬೇಕು, ಅದು ಅನಿವಾರ್ಯವಾದಂಥ ಕ್ರಮ ಅನ್ನೋದನ್ನು ಇಲ್ಲಿಯ ಕವಿತೆಗಳು ನಮ್ಮ ಗಮನಕ್ಕೆ ತರ್ತಾ ಹೋಗ್ತವೆ. ಈ ಸಂಕಲನದ ಇನ್ನೊಂದು ಮಹತ್ವದ ಲಕ್ಷಣ ಯಾವುದು ಅಂದರೆ ಅಲ್ಲಿರುವ ಕರುಣಾರ್ದ್ರವಾದಂತಹ ಒಂದು ಕರೆ, ಒಂದು ಹುಡುಕಾಟ. ಹಾಗೇನೇ ಇಲ್ಲಿ ಬುದ್ಧ ಬಹಳ ಮುಖ್ಯನಾಗ್ತಾನೆ. ಇತ್ತೀಚಿನ ಕನ್ನಡ ಕಾವ್ಯ ಮರಳಿ ಮರಳಿ ಬುದ್ಧನ ಕಡೆಗೆ ಹೊರಡ್ತಾ ಇರೋದನ್ನು ನಾವೆಲ್ಲರೂ ಸಾಕ್ಷಿ ಪ್ರಜ್ಞೆಗಳ ಹಾಗೆ ನೋಡ್ತಾ ಇದ್ದೀವಿ. ಆದರೆ ಅಷ್ಟೇ ಅಲ್ಲ, ಇಲ್ಲಿ ಬುದ್ಧ ಸಂಪೂರ್ಣವಾಗಿ ಆ ಬುದ್ಧನ ದಯೆ, ಬುದ್ಧನ ಕರುಣೆಯ ಪಾಯಸದ ಹಂಬಲವೊಂದು ಇಲ್ಲಿಯ ಇಡೀ ಸಂಕಲನದ ಜೀವಂತ ಧ್ವನಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕರುಣೆಯ ಮೂಲವಾಗಿರೋದು ಯಾವುದು ಅಂತಂದರೆ ವಿಷಾದ, ದಟ್ಟವಾದ ವಿಷಾದ. ಇಡೀ ಸಂಕಲನವನ್ನೇ ಒಂದು ವಿಷಾದ ಯೋಗ ಅಂತ ಕೂಡ ಕರೀಬಹುದು. ಅಷ್ಟು ನಮ್ಮ ಮನಸ್ಸಿಗೆ ತಾಕುವಷ್ಟು ವಿಷಾದ ಮಡುಗಟ್ಟಿರುವಂತಹ ಸಂಕಲನ ಇದು. ಬುದ್ಧನನ್ನ ಹಾಗಂತೇಳಿ ಬುದ್ಧನನ್ನ ಸುಮ್ಮನೆ ಒಪ್ಪಿಕೊಳ್ಳೋದಲ್ಲ, ಬುದ್ಧನನ್ನ ಯಶೋಧರಿಯ ಕಣ್ಣಿನಿಂದಲೂ ನೋಡಬಲ್ಲ, ಬುದ್ಧನನ್ನ ಕವಿ ತನ್ನ ಕಣ್ಣಿನಿಂದಲೂ ಮರು ಚರ್ಚೆಗೆ ಒಡ್ಡಬಲ್ಲಂತಹ ಒಂದು ವಿಮರ್ಶನ ಪ್ರಜ್ಞೆ ಕೂಡ ಇಲ್ಲಿಯ ಕವಿತೆಗಳ ಒಳಗಿದೆ. ಒಂದು ಸಾಲು ಹೀಗಿದೆ: ಬಸುರಿಯರ ಕಾಲು ಹಿಡಿದು ಕೇಳುವೆ, ಎದೆ ಕರುಣದ ಮಕ್ಕಳ ಹೆತ್ತು ಕೊಡಿರವ್ವ ತಾಯಿ. ಇವತ್ತಿನ ಸಂದರ್ಭದೊಳಗೆ ಕರುಣೆ ಅನ್ನೋದು, ಮಾನವೀಯತೆ ಅನ್ನೋದು ಎಲ್ಲಿ ಹೋಗಿದೆ, ಏನಾಗಿದೆ, ಯಾಕೆ ಈ ಬರಡುತನ ಆವರಿಸಿಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಕವಿಯನ್ನ ಮತ್ತೆ ಮತ್ತೆ ಕಾಡಿದೆ, ಮತ್ತೆ ಮತ್ತೆ ಬರೆಸಿಕೊಂಡಿದೆ. ದೇವರ ಬಯಸಿ ದೆವ್ವಗಳ ಹೆರುತ್ತಿದೆ ನಾಡು ಅನ್ನುವಂಥ ಸಾಲನ್ನು ಗಮನಿಸಬಹುದು. ಎಲ್ಲ ಸರಳ ವರ್ಗೀಕರಣಗಳು ಕೂಡ ನಿಷ್ಫಲವಾಗಿ ಹೋಗಿರ್ತಕ್ಕಂತಹ ಚರಿತ್ರೆಯ ಬಹಳ ವಿಪರ್ಯಾಸದ ಕಾಲಘಟ್ಟದಲ್ಲಿ ನಾವಿವತ್ತು ಬಂದು ನಿಂತಿದ್ದೀವಿ. ಒಂದು ಸಂದರ್ಭ ಇತ್ತು, ಶೋಷಣೆಯನ್ನು ನಾವು ಸರಿಯಾಗಿ ಗುರುತಿಸೋದು ಸಾಧ್ಯ ಇತ್ತು. ಆದರೆ ಇವತ್ತು ಯಾರು ದಮನಿತರೋ ಅವರೇ ದಮನಕಾರಿ ಚರಿತ್ರೆಯ ಪಾಲುದಾರರು ಆಗ್ತಾ ಇರುವ ಸಂಗತಿಯ ಒಳಗಡೆ ನಿಂತ್ಕೊಂಡು ನಾವಿದನ್ನು ಯೋಚನೆ ಮಾಡಬೇಕಲ್ವೇ?
ಯಾಕಂದರೆ ಈ ಕವಿತೆ, ಇಲ್ಲಿಯ ಹಲವಾರು ಕವಿತೆಗಳು ಈ ಸೂಕ್ಷ್ಮ ಪ್ರಶ್ನೆಯನ್ನು ಎತ್ತುತ್ತವೆ. ಹೂವಿನ ಎಳೆ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಹೂವಿನ ಎಳೆಯ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಇದು ಸಾಕ್ಷ್ಯ ನಾಶದ ಪ್ರಶ್ನೆ ಅಲ್ಲ, ಸಾಕ್ಷಿಯೇ ಇಲ್ಲದಿರುವ ಕಾಲ ಸಂದರ್ಭದ ಪ್ರಶ್ನೆ, ಇವತ್ತಿನ ಬಿಕ್ಕಟ್ಟಿನ ಪ್ರಶ್ನೆ. ಇವತ್ತು ಕೆಡುಕು ವಿಜೃಂಭಿಸ್ತಾ ಇದೆ. ಹಾಗಿದ್ರೆ ಆ ಕೆಡುಕು ಅನ್ನೋದು ಕಟ್ಟ ಕಡೆಗೆ ಧ್ವಂಸ ಮಾಡೋದು ಯಾವುದನ್ನ ಅನ್ನುವ ಎಚ್ಚರವನ್ನು ನಾವು ಇಟ್ಕೊಳ್ಳೋದಾದರೆ, ಅಪಾರ ಶ್ರದ್ಧೆಯಿಂದ ಕವಿ ಅದನ್ನು ಗುರುತಿಸೋದಕ್ಕೆ ಹೋಗ್ತಾರೆ. ಹೆಣ ನೋಡಿ ಕುಣಿಯುವವರ ನಡುವೆ ಬಾಳಬೇಕಾದ ದಾರುಣತೆ ಇದೆಯಲ್ಲ, ಅದನ್ನು ಈ ಕವಿತೆ ಹೇಳುತ್ತೆ. ಹೆಣ ನೋಡಿ ಕುಣಿಯುವವರ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ. ಇದನ್ನು ಓದುವಾಗ ನನಗನ್ನಿಸಿದ್ದು, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂಥ ಸಾಲು ಇಲ್ಲಿ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಸಂದರ್ಭಗಳಲ್ಲಿ ಪುನರಾವರ್ತನೆಗೊಳ್ತಾ ಇದೆಯಲ್ಲ ಅನ್ನುವಂಥದ್ದು. ಬಹಳ ದೃಢವಾಗಿಯೇ ಇವತ್ತಿನ ಕಾಲ ನಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಾ ಇದೆ, ನೀನು ಬೇಟೆಯ ಜೊತೆಗಿದ್ದೀಯೋ ಬೇಟೆಗಾರನ ಜೊತೆಗಿದ್ದೀಯೋ? ನಮಗೆ ಈ ಪ್ರಶ್ನೆ ಬೇಕಿರಲಿಕ್ಕಿಲ್ಲ, ಆದರೆ ಕಾಲ ಸಂದರ್ಭ ಈ ಪ್ರಶ್ನೆಯನ್ನು ನಮ್ಮೆದುರು ಇಡ್ತಾ ಇದೆ. ದೇವರು ಧರ್ಮಗಳೆಲ್ಲ ಬಳಕೆಯ ಪದಾರ್ಥಗಳಾಗಿ ಸಂದು ಹೋಗುತ್ತಿರುವ ಕಾಲದಲ್ಲಿ ಇಲ್ಲಿಯ ಕವಿತೆ ಹೇಳುತ್ತೆ, ದೇವರ ವೇಷದ ದೆವ್ವ ಬಂದಿದೆ. ದೇವರ ವೇಷದ ದೆವ್ವ ಬಂದು ಯುವ ಜನಾಂಗದ ಮೆದುಳನ್ನು ಕಿತ್ತು ಬುಟ್ಟಿ ತುಂಬಿ ಅವರನ್ನು ಹೋಳಿ ಆಡೋದಕ್ಕೆ ಹಚ್ಚಿದೆ. ಹೋಳಿ ಆಡ್ತಾ ಆಡ್ತಾ ಅವರ ಬಾಯಿಂದ ಬರೋದು ಒಂದೇ ಒಂದು ಘೋಷ, ಜೈ 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 ಅನ್ನುವ ಜೈ ಘೋಷ. ಯಾರಿಗೆ ಜೈಕಾರ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಯಾವ ಸ್ಪಷ್ಟತೆಯೂ ಇಲ್ಲದೆ ಇರತಕ್ಕಂಥ ಯುವ ಜನಾಂಗ ಈ ಕಾವ್ಯ ಸಂಕಲನದೊಳಗಡೆ ಮತ್ತೆ ಮತ್ತೆ ಎದುರಾಗ್ತಾ ಇರತಕ್ಕಂತಹ ಒಂದು ಪ್ರಶ್ನೆ. ಅದೊಂದು ಭೀಕರವಾದ ವಿಷಾದ, ಅದು ಒಂದು ವ್ಯಂಗ್ಯ ಅಲ್ಲ, ಒಂದು ವಿಷಾದದ ಸ್ತರದಲ್ಲಿ ನಿಂತು ಕವಿ ಅದನ್ನು ರೂಪಿಸ್ತಾರೆ. ಬೀಜ ಒಡೆಸಿಕೊಂಡು ಬೀದಿ ಅಲೆಯುತಿಹ ಎಳೆಯ ಹುಡುಗರು ಅನ್ನುವಂಥ ಸಾಲು ಬರುತ್ತೆ. ಇದು ವಿಷಾದ ಯಾಕೆ ಅಂತಂದರೆ, ಇಲ್ಲಿ ಇರುವಂಥದ್ದು ಈ ಹುಡುಗರು ಯಾರು ಆಗಬಹುದು, ಅವರು ಇವರು ಅನ್ನದೇನೆ ನನ್ನ ಮನೆಯ ನಮ್ಮ ಮನೆಯ ಮಕ್ಕಳೂ ಆಗಿ ಬಿಡಬಹುದು ಅನ್ನೋದಿದೆಯಲ್ಲ, ಅದೇ ನಮ್ಮ ವಿಷಾದದ ಒಂದು ಮೂಲ ಧಾರೆ. ಹೀಗೆ ಈ ಅಪಾರವಾದ ಕರುಣೆಯಿಂದ, ತೀಕ್ಷ್ಣವಾದ ವ್ಯಂಗ್ಯದಿಂದ ತನ್ನ ಸಮಕಾಲೀನ ಬದುಕನ್ನು ನೋಡ್ತಕ್ಕಂತಹ ಒಂದು ಹೊಸ ದೃಷ್ಟಿಕೋನ ಒಂದು ಕಾವ್ಯದ ಸಂದರ್ಭದಲ್ಲಿ ಇಲ್ಲಿ ರೂಪಿತವಾಗಿದೆ ಅನ್ನೋದಿದೆಯಲ್ಲ, ಅದು ಬಹಳ ಅಚ್ಚರಿಯ ಮತ್ತು ಮೆಚ್ಚುಗೆಯ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕಾವ್ಯ ಅಂದ ತಕ್ಷಣ, ಕವಿತೆ ಅಂದ ತಕ್ಷಣ ಒಂದು ಸಿದ್ಧ ಧೋರಣೆ ಇದೆ. ಕಾವ್ಯ ಅಯ್ಯೋ ಪಾಪ ಅದು ಸುಕೋಮಲ ಕೋಮಲವಾದದ್ದು, ಕಾವ್ಯ ಇನ್ನೇನು ತಾನೇ ಮಾಡುತ್ತೆ, ಕಲೆಯ ಬೇರೆ ಯಾವ ಪ್ರಕಾರಕ್ಕೂ ಇಲ್ಲದೆ ಇರತಕ್ಕಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಕಾವ್ಯಕ್ಕೆ ಯಾಕೆ ಕೊಡಬೇಕು, ಸಾಹಿತ್ಯಕ್ಕೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಗಳು ಕೂಡ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಬಂದು ಹೋಗಿದೆ. ಆದರೆ ನಾವಿವತ್ತು ಗಮನಿಸಬೇಕಾಗಿರೋದೇನು ಅಂತಂದರೆ, ಹೀಗೆ ಕಾವ್ಯವು ಎಲ್ಲವನ್ನೂ ನಿಭಾಯಿಸಬಲ್ಲಂತಹ ಒಂದು ದೊಡ್ಡ ಸ್ಪೇಸನ್ನು ಅದು ಒಳಗೊಂಡೇ ಇರುತ್ತೆ. ನಿಜವಾದ ಅಭಿವ್ಯಕ್ತಿ ಯಾವುದು ಅಂದರೆ ಕಾವ್ಯವೇ, ಎಲ್ಲ ಶ್ರೇಷ್ಠ ಅಭಿವ್ಯಕ್ತಿಗಳು ಕಾವ್ಯವೇ ಅನ್ನೋ ಮಾತನ್ನು ನಾವು ನೆನಪಿಸ್ಕೊಂಡ್ರೆ ಈ ಮಾತುಗಳು ಎಷ್ಟು ಮುಖ್ಯ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ರಣ ಪಿಶಾಚಿಗಳು ರಂಗ ಕಟ್ಟಿ ಕುಣಿವ ಈ ಕಾಲದಲ್ಲಿ ಅನ್ನುವಂಥ ಒಂದು ಸಾಲು ಬರುತ್ತೆ. ರಣ ಪಿಶಾಚಿಗಳು ರಂಗ ಕಟ್ಟಿ ಕುಣಿವ ಈ ಕಾಲದಲ್ಲಿ, ಕೊಲೆಗಳುಗ ತನಗೆ ವಸಂತ ವಿಲಾಸವೇ ಪ್ರಾಪ್ತವಾಗಿರುವ ಈ ಕಾಲದಲ್ಲಿ ಕಾವ್ಯ ಏನು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ಸಾಮಾಜಿಕವಾಗಿ ನಡೀತಕ್ಕಂತಹ ಗಾಯಗಳನ್ನು, ಛಿದ್ರತೆಗಳನ್ನು ಹೇಗಾದರೂ ಗುಣಪಡಿಸಬಹುದು. ಆದರೆ ಸಾಂಸ್ಕೃತಿಕವಾಗಿ ನಡೀತಕ್ಕಂತಹ ಒಂದು ಗಾಯಗಳಿದಾವಲ್ಲ, ಛಿದ್ರತೆ ಇದಾವಲ್ಲ, ಅದನ್ನು ಗುಣಪಡಿಸೋದು ಬಹಳ ಕಷ್ಟ. ಅದನ್ನು ಸಾಂಸ್ಕೃತಿಕವಾಗಿಯೇ ಎದುರಿಸಬೇಕು ಅನ್ನುವಂಥ ಮಾತನ್ನು ನಾವು ಗಮನಿಸಿಕೊಂಡ್ರೆ ಬಹುಶಃ ಈ ಸಂಕಲನ ಆ ಕಡೆಗೆ ತನ್ನ ಹೆಚ್ಚು ಆದ್ಯತೆಯನ್ನು ನೀಡಿದೆ ಅಂತ ಅನಿಸುತ್ತೆ. ಮತ್ತು ಬಹಳ ಸ್ಪಷ್ಟವಾಗಿ ಇಲ್ಲಿಯ ಎಲ್ಲ ಕವಿತೆಗಳು, ಬಹುತೇಕ ಕವಿತೆಗಳು ಅಪ್ಪಟ ರಾಜಕೀಯ ಕಾವ್ಯಗಳು. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಈ ಬ್ರೆಕ್ಟ್ ಹೇಳ್ತಾನಲ್ಲ,
ಅತ್ಯಂತ ಕೆಟ್ಟ ನಿರಕ್ಷರಸ್ಥ ಅಂತಂದರೆ ಅವನು ರಾಜಕೀಯ ನಿರಕ್ಷರಸ್ಥ ಅಂತ. ನಿಜವಾಗಿಯೂ ಯಾವ ಸಂವೇದನಾಶೀಲನೂ ಆ ನಿರಕ್ಷರಸ್ಥ ಆಗಿರೋದಕ್ಕೆ ಬಯಸೋದಿಲ್ಲ ಮತ್ತು ಆಗಿರೋದೂ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಂಡ್ರೆ ಒಂದು ರಾಜಕೀಯ ಎಚ್ಚರದ ನಡೆಯನ್ನು ನಾವು ಈ ಕವಿತೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಧರ್ಮ ಮತ್ತು ರಾಜಕಾರಣ ಎಲ್ಲಿ ಅನೈತಿಕ ದಾರಿಯನ್ನು ಹಿಡಿತಾ ಹೋಗ್ತಾವೋ ಆಗ ಆ ನೈತಿಕತೆಯನ್ನು ಸಂಭಾಳಿಸುವ ಜವಾಬ್ದಾರಿಯನ್ನು ಕಲೆ ಮತ್ತು ಸಾಹಿತ್ಯವೇ ಹೊರಬೇಕಲ್ಲವೇ ಅನ್ನುವಂಥ ಪ್ರಶ್ನೆಗಳು ಜಗತ್ತಿನಾದ್ಯಂತ ಮತ್ತೆ ಮತ್ತೆ ಕೇಳಿ ಬಂದಿದ್ದಾವೆ. ಅದನ್ನು ನಾವಿಲ್ಲಿ ಈ ಕ್ಷಣ ನೆನಪಿಸಿಕೊಂಡು ಈ ಕವಿತೆಗಳನ್ನು ಓದಬೇಕಾಗತ್ತೆ. ಇಲ್ಲಿ ಒಂದು ಕವಿತೆ ಇದೆ, ಕುರಿಗಳ ಕುತ್ತಿಗೆ ಬಲು ಸಣ್ಣದು ಅನ್ನುವಂತಹ ಕವಿತೆ. ಈ ಕವಿತೆ ಓದುವಾಗ ನಮಗೆ ಗೊತ್ತಾಗತ್ತೆ ಕವಿಗೆ ಸಿಟ್ಟಿದೆ. ನಮಗೆ ಕಾವ್ಯ ಮೀಮಾಂಸೆ ಹೇಳಿಕೊಟ್ಟಂತಹ ಕಾವ್ಯ ಅನ್ನುವಂಥದ್ದು ಬಹಳ ಸಮಾಹಿತವಾದ ದೃಷ್ಟಿಯಲ್ಲಿ ರಚನೆಯಾಗಬೇಕು ಅನ್ನೋದನ್ನು ಒಪ್ಪದೇ ಇರತಕ್ಕಂತಹ ನಿಲುವಿದೆ. ಆ ನಿಲುವು ಹೇಗಿದೆ ಅಂತಂದರೆ, ಮಣ್ಣು ತಿಂತಾ ಇರುವ ಮಗುವನ್ನು ಬುದ್ಧಿಯೇ ಎಳ್ಕೊಂಡು ಬರಬೇಕಾದಂತಹ ತಾಯಿತನದ ಕೋಪ ಇದರ ಒಳಗಡೆ ಇದೆ. ಈ ಸಂಕಲನದ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ, ಮಕ್ಕಳ ಕೈಯಲ್ಲಿ ಕತ್ತಿ ಕೊಟ್ಟು ರಕ್ತದಲ್ಲಿ ಚಿತ್ರ ಬರೆಯುವ ಕಲೆ ಕಲಿಸುವ ಸ್ಕೂಲು ತೆಗೆಯುತ್ತಿದೆ ಪ್ರಭುತ್ವ. ಪ್ರಭುತ್ವದ ಈ ದೊಡ್ಡ ರಾಜಕಾರಣ ಇದೆಯಲ್ಲ, ಪ್ರಭುತ್ವ ಮಾಡ್ತಾ ಇರುವಂಥ ಈ ಅನಾಹುತಕಾರಿ ಸ್ಥಿತಿ ಇದೆಯಲ್ಲ, ಇದನ್ನು ನೋಡ್ತಾ ಮೌನವಾಗಿರುವ ಜನ ಇದ್ದೀವಿ. ಅದು ನಾವು ನಡುವರ್ಗೀಕರು ಅಂತ ಈ ಕವಿ ಹೇಳ್ತಾರೆ. ಈ ನಡುವರ್ಗೀಕರು ಅಂದರೆ ಮಿಡ್ಲ್ ಕ್ಲಾಸ್ ಜನ ಅಥವಾ ನಾನು ಸಭ್ಯ ಸುಸಂಸ್ಕೃತರಾಗಿರುವ ನಾವೆಲ್ಲರೂ ಈ ಪಟ್ಟಿಯ ಒಳಗಡೆ ಬರ್ತೀವಿ ಅಂತ ಅನ್ನೋದಾದರೆ, ನಮ್ಮ ಮೌನ ಇದೆಯಲ್ಲ, ಆ ಮೌನದ ಚಿಪ್ಪಿನೊಳಗೆ ಸುರಕ್ಷಿತವಾಗಿರುವ ಅವಕಾಶವಾದ ಇದೆಯಲ್ಲ, ಅದು ಈ ರಾಜಕೀಯ ವಿಶ್ಲೇಷಣೆಯನ್ನು ಹೇಳುತ್ತಾ ಇರೋದನ್ನು ಈ ಕವಿತೆಗಳು ನಮಗೆ ತೋರಿಸ್ತವೆ. ಆದರೆ ಯಾವಾಗ ಕಾವ್ಯ ರಾಜಕೀಯವನ್ನು ಎದುರು ಇಟ್ಕೊಳ್ಳುತ್ತೋ ಆಗ ಅದು ಕವಿತೆಯಾಗಿಯೂ ಯಶಸ್ವಿಯಾಗಬೇಕಾದಂಥ ಬಹಳ ದೊಡ್ಡ ಸವಾಲನ್ನು ಕೂಡ ಎದುರಿಸಬೇಕಾಗತ್ತೆ. ಮಾವು ಹೇಳ್ತಾನೆ, ಉತ್ತಮ ಕಾವ್ಯವಲ್ಲದ್ದು ಉತ್ತಮ ರಾಜಕೀಯವೂ ಅಲ್ಲ. ಈ ಸಂದಿಗ್ಧತೆ ಇದೆಯಲ್ಲ, ಉತ್ತಮವಾದ ಸ್ಪಷ್ಟತೆಯನ್ನು, ವೈಚಾರಿಕ ಸ್ಪಷ್ಟತೆಯನ್ನು ಇಟ್ಟುಕೊಂಡು ಉತ್ತಮ ಕಾವ್ಯವನ್ನು ರಚನೆ ಮಾಡತಕ್ಕಂತಹ ಸವಾಲನ್ನು ಕವಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ನಡೆಸಬಲ್ಲರು ಅನ್ನುವಂಥ ಪ್ರಶ್ನೆ, ಅದು ಈ ಸಂಕಲನಕ್ಕೆ ಮಾತ್ರ ಇರ್ತಕ್ಕಂಥ ಪ್ರಶ್ನೆ ಅಲ್ಲ, ಅದು ಇಡೀ ಇವತ್ತು ಬರೀತಾ ಇರ್ತಕ್ಕಂತಹ ಎಲ್ಲರ ಕಾವ್ಯಕ್ಕೂ ಅನ್ವಯಿಸ್ತಕ್ಕಂಥ ಪ್ರಶ್ನೆ ಅಂತ ನನಗೆ ಅನ್ನಿಸ್ತಿದೆ. ಒಂದು ಪುಟ್ಟ ಪದ್ಯ ಹೀಗಿದೆ, ಕವಿ ಈಗ ರಾಜ, ರಾಜನೀಗ ಕವಿ, ಖಡ್ಗ ಕೋವಿ ಕತ್ತಲು ಪೆನ್ನುಗಳು ಕೈ ಬದಲಾಗುತ್ತವೆ ಕೋಲಾಟದ ಕೋಲಿನಂತೆ. ಮತ್ತೆ ವಿವರಿಸಬೇಕಾದ ಅಗತ್ಯ ಇಲ್ಲ ಇದಕ್ಕೆ. ಬ್ರೆಕ್ಟ್ ಹೇಳ್ತಾನಲ್ಲ, ಯಾಕೆ ಒಬ್ಬ ಕವಿ ರಾಜಕೀಯವನ್ನು ಬರೀಬೇಕಾಗತ್ತೆ, ಅದನ್ನು ಎದುರು ನಿಲ್ಲಿಸ್ಕೋಬೇಕಾಗತ್ತೆ, ಯಾಕೆ ಅಂತಂದರೆ, ಬ್ರೆಕ್ಟ್ನ ಕವಿತೆಯ ಸಾಲಿದು ಎಲ್ಲರಿಗೂ ಗೊತ್ತಿರಬಹುದಾದ ಸಾಲು, ನಾನು ಸಾಧಿಸಿದ್ದು ಅಷ್ಟಕ್ಕಷ್ಟೇ, ಆದರೂ ನಾನಿಲ್ಲದೇ ಇರುತ್ತಿದ್ದರೆ ಆಳುವ ದುರುಳರು ಇನ್ನಷ್ಟು ಹಾಯಾಗಿರುತ್ತಿದ್ದರು ಅನ್ನುವಂಥ ಮಾತಿದೆಯಲ್ಲ, ಇದು ಇವತ್ತಿನ ಎಲ್ಲ ಪ್ರಬುದ್ಧ ಚಿಂತನೆಯಲ್ಲಿ ಬರೀತಾ ಇರುವಂತಹ ಕವಿಗಳ ಎದುರಿರ್ತಕ್ಕಂತಹ ಪ್ರಶ್ನೆ ಮತ್ತು ಈ ಸಂಕಲನದಲ್ಲಿ ಕೂಡ ಈ ಪ್ರಶ್ನೆ ಇದೆ ಅನ್ನೋದನ್ನು ನಾನು ಇಟ್ಕೊಳ್ತೀನಿ. ಹಾಗೆಯೇ ಹಲವಾರು ಕವಿತೆಗಳಿದ್ದಾವೆ. ನಿನ್ನ ಹಿಂದೆಯೂ ನಾಯಿ ಬರುತ್ತಿದೆ, ಈ ಇಷ್ಟು ದಿಟ್ಟವಾದ ಕವಿತೆಯನ್ನು ಬರೆಯೋದಕ್ಕೆ ಬಹಳ ಗಟ್ಟಿತನ ಬೇಕು. ಅದು ರೂಪಕದಲ್ಲಿದ್ದರೂ ಕೂಡ ರೂಪಕದಷ್ಟು ತೀವ್ರವಾಗಿ ಮುಟ್ಟುವಂಥ ಭಾಷೆ ಇನ್ನೆಲ್ಲಿದೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ನಾನು ಕೊನೆಯ ಎರಡು ಸಂಗತಿಯನ್ನು ಹೇಳೋದಕ್ಕೆ ಬಯಸ್ತೀನಿ. ಅದರಲ್ಲಿ ಮೊದಲನೇದ್ದು ನನಗೆ ದಟ್ಟವಾಗಿ ಅನಿಸಿದ್ದೇನು ಅಂದರೆ, ಇಲ್ಲಿಯ ಕವಿತೆಗಳಲ್ಲಿ ಹೆಣ್ಣು ನೋಟ ಕ್ರಮ ಇದೆಯಾ ಅಂತ ನೋಡಿದರೆ ಬಹಳ ದಟ್ಟವಾಗಿದೆ, ನಮ್ಮ ಮನಸ್ಸಿಗೆ ತಾಕುವ ಹಾಗಿದೆ. ಆದರೆ ಅದು ಬರೀ ಹೆಣ್ಣು ನೋಟ ಕ್ರಮ ಅಷ್ಟೇ ಅಲ್ಲ, ಹೇಗೆ ಶರಣರು, ಹೇಗೆ ಭಕ್ತಿ ಪರಂಪರೆ ಹೆಣ್ಣಾಗಿ ನಿಂತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇತ್ತೋ ಹಾಗೆ ಹೆಣ್ಣಾಗಿ ಯೋಚಿಸಬಲ್ಲೆನೇ ನಾನು ಅನ್ನುವಂತಹ ಒಂದು ದೊಡ್ಡ ಪರಿವರ್ತನಾಶೀಲ ಘಟ್ಟದ ಕಡೆಗೆ, ಆ ಅಂಚಿನ ಕಡೆಗೆ ಇಲ್ಲಿಯ ಕವಿತೆಗಳು ಚಲಿಸ್ತವೆ. ಇದಕ್ಕೆ ಒಂದು ಮುಖ್ಯ ಉದಾಹರಣೆ ಮಿಥಿಲೆಯ ಮಾವಿನ ಮರ ಅನ್ನುವಂಥ ಈ ಕವಿತೆನೇ. ನಮಗೆ ಮಿಥಿಲೆ ಕನ್ನಡದ ಓದುಗರಿಗೆ ನನಗೆ ನೆನಪಿರೋ ಮಟ್ಟಿಗೆ ಸೂರಂ ಎಕ್ಕುಂಡಿಯವರ ಮೂಲಕ ಮಿಥಿಲೆ ಕನ್ನಡಕ್ಕೆ ಬಂದದ್ದು. ಸೂರಂ ಎಕ್ಕುಂಡಿಯವರ ಆ ಕವಿತೆ ನಾವು ಯಾರು ಮರೆಯೋದಕ್ಕೇ ಸಾಧ್ಯ ಇಲ್ಲದ ಕವಿತೆ ಅದು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ
ಜನಕರಾಜನ ಹೊಲದ ಮಣ್ಣ ತರುವೆ ಅಂತ ಕನಸು ಕಾಣ್ತಾ ಇರುವ ಸೀತೆ. ಯಾಕೆ ಅಂತಂದರೆ ಮಗಳನ್ನು ಮದುವೆ ಮಾಡಿ ಕಳಿಸ್ಕೊಡುವಾಗ ಅಪ್ಪ ಮಗಳೇ ಮಂಗಲವಿರಲಿ ಎಂದು ಉಡುಗೊರೆ ಇತ್ತ ಬಂಗಾರ ಕರಡಿಗೆಯ ತುಂಬ ಹೊಲದ ಮಣ್ಣು. ಆ ಮಣ್ಣು ಅವಳನ್ನು ವನವಾಸದಲ್ಲೂ ಕಾಡುತ್ತೆ, ಮರಳಿ ಅಯೋಧ್ಯೆಗೆ ಬಂದ ಮೇಲೂ ಕಾಡುತ್ತೆ. ಅವಳನ್ನು ನಿರಂತರವಾಗಿ ಸತಾಯಿಸ್ತಾ ಇರೋದು ಯಾವುದು ಅಂದರೆ, ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಜನಕರಾಜನ ಹೊಲದ ಮಣ್ಣ ತರುವೆ. ಆದರೆ ಯಾವತ್ತೂ ಅವಳಿಗೆ ಮರಳಿ ಮಿಥಿಲೆಗೆ ಹೋಗಲು ಸಾಧ್ಯವೇ ಆಗದೇ ಇರುವಂಥ ಸೀತೆಯನ್ನು ನಾವು ನೆನಪು ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ಸೀತೆ ಮತ್ತೊಂದು ರೀತಿಯಲ್ಲಿ ನಮ್ಮೆದುರು ಇದ್ದಾಳೆ. ಇಲ್ಲಿ ಸೀತೆ ಬರೀ ಆ ಸೀತೆ ಅಷ್ಟೇ ಅಲ್ಲ, ಅವಳನ್ನು ಒಳಗೊಂಡು ಹೇಗೆ ನಮ್ಮ ಜೀವಕೋಶಗಳಲ್ಲಿ ನಮ್ಮ ಪರಂಪರೆಯ ಸ್ಮೃತಿಗಳು, ನಮ್ಮ ಪರಂಪರೆಯ ರಚನೆಗಳು, ಗುಣಗಳು ಇರ್ತಾವಲ್ಲ, ರೂಪ ರಸ ಗಂಧಗಳೆಲ್ಲ ಇರ್ತಾವಲ್ಲ, ಆ ರೀತಿಯೊಳಗೆ ಇವತ್ತಿನ ಹುಡುಗಿಯರಲ್ಲೂ ಇರುವ ಸೀತೆ. ಹಾಗಾಗಿ ಈ ಪದ್ಯ ಹೇಳುತ್ತೆ, ಮಿಥಿಲೆಯ ಹುಡುಗಿಗೆ ಲೋಕದೆಲ್ಲರಿಗಿಂತ ಮಿಗಿಲು ದುಃಖ. ಇಂಥ ಸೀತೆ ಇಲ್ಲಿಯ ಈ ಹುಡುಗಿ ಮರದ ಜೊತೆಗೆ ಮಾತಾಡ್ತಾಳೆ, ಮಾವಿನ ಮರದ ಜೊತೆಗೆ ಮಾತಾಡ್ತಾನೆ ಕಟ್ಟಿದ್ದ ಜೋಕಾಲಿ ಗುರುತು ನನ್ನ ಮುಂಗೈಯೊಳಗಿದೆ ಅಂತಾಳೆ. ಯಾವ ಜೋಕಾಲಿಯ ಗುರುತದು? ಜನಕರಾಜನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗಿದಳು ಅನ್ನುವ ನಮ್ಮ ಜನಪದರು ಕಟ್ಟಿಕೊಟ್ಟಂತಹ ಆ ಸೀತೆಯ ಜೋಕಾಲಿಯ ನೆನಪಿದೆಯಲ್ಲ, ಅದು ಇವತ್ತಿನ ಹುಡುಗಿಯ ಕೈ ಬೆರಳಿನಲ್ಲೂ ಕೂಡ ಇದೆ ಅನ್ನೋದು. ತಕ್ಷಣ ಕವಿತೆ ಸ್ವಲ್ಪ ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುತ್ತೆ, ಅರ್ಧರಾತ್ರಿಯಲ್ಲವಳ ಕಡಿದು ಚೆಲ್ಲಿದರು. ಇಂದಿನ ವಾಸ್ತವಕ್ಕೆ, ಇವತ್ತಿನ ದಾರುಣತೆಗೆ, ಬಿಕ್ಕಿದರೂ ಬೆಂಕಿ ಬೀಳುವ ಇವತ್ತಿನ ವಾಸ್ತವಕ್ಕೆ ಯಾವ ಭಾಷೆಯಲ್ಲಿ ನಾವು ಇದನ್ನು ಹಿಡಿಯೋದು ಅನ್ನುವಂಥ ಪ್ರಶ್ನೆಯನ್ನು ಈ ಕವಿತೆ ನಮ್ಮೆದುರು ಇಡ್ತಾ ಇದೆ. ಇಲ್ಲಿ ಹೆಣ್ಣಿನ ಸಂವೇದನೆ ಅನ್ನೋದು ಈ ಸಂಕಲನದ ಒಳಗಡೆ ನಾವು ಗಮನಿಸ್ಕೊಂಡ್ರೆ, ಅದು ಆಕಾಶದ ಬಗ್ಗೆ ಮಾತಾಡುವಾಗ, ಅಲ್ಲಿ ನಮಗೆ ಮತ್ತೆ ಬುದ್ಧ ನಮಗೆ ಮುಖ್ಯ ಆಗುವಾಗ, ನದಿ ನಮಗೆ ಮುಖ್ಯ ಆಗುವಾಗ, ಪರಿಸರ ನಮಗೆ ಮುಖ್ಯ ಆಗುವಾಗ, ಅಲ್ಲೆಲ್ಲ ಹೆಣ್ಣಾಗಿ ಲೋಕವನ್ನು ನೋಡ್ತಕ್ಕಂಥ ಒಂದು ಕ್ರಮ ಇದೆ. ಮತ್ತೆ ಈ ಸಂಕಲನದ ಒಳಗಡೆ ಆಕಾಶ ಹೆಂಗೆ ಕಾಣುತ್ತಪ್ಪ ಅಂದರೆ, ಮುಟ್ಟಿನ ಬಟ್ಟೆ ಹಿಂಡಿದಂತೆ. ಬಹಳ ಕಷ್ಟ ಇದು. ಅಂದರೆ ಇದನ್ನು ಗ್ರಹಿಸಿಕೊಳ್ಳೋದು ಒಂದು ಗಂಡು ಮನಸ್ಸಿನ ಸೂತಕವನ್ನು ಕಳಚಿಕೊಳ್ಳದೇ ಇದ್ದರೆ ಬಹಳ ಕಷ್ಟವಾಗಿರ್ತಕ್ಕಂತಹ ಮಾತು. ಈ ಮಾತು ಇಲ್ಲಿ ಎರಡು ಸಲ ಮತ್ತೆ ಬರ್ತಾ ಇದೆ. ಇದನ್ನು ಹೇಳುವಾಗ ನನಗೆ ಒಂದು ಮಾತನ್ನು ಇಲ್ಲಿ ಸೇರಿಸಬೇಕು ಅನ್ನಿಸ್ತಿದೆ. ಅದೇನು ಅಂತಂದರೆ, ಇಡೀ ಕನ್ನಡ ಸಾಹಿತ್ಯ ಸಂದರ್ಭದ ಒಳಗಡೆ ನಾವು ಬೇಂದ್ರೆಯವರನ್ನು, ಕುವೆಂಪು ಅವರನ್ನು, ಅವರ ಸಖ್ಯ ತತ್ವವನ್ನು ಎಲ್ಲ ನೋಡಿದ್ದೀವಿ. ಆದರೆ ಎಷ್ಟೇ ನಮ್ಮ ಬೇಂದ್ರೆ ನಾನು ಬಡವಿ ಆತ ಬಡವ ಅಂತ ಬರೆದ್ರೂ ಕೂಡ ಅವರ ಇಡೀ ಕಾವ್ಯದ ಶಕ್ತಿಯ ಮೂಲ ಇರೋದೇನೆ ಕುಣಿಯೋಣು ಬಾ ಅನ್ನುವಂತಹ ಗಂಡು ಪ್ರಜ್ಞೆಯ ಒಂದು ದಾಖಲೆಯಲ್ಲೇನೆ. ಆದರೆ ಆಧುನಿಕ ಕನ್ನಡದ ಮೊದಲ ಕವಿಯಾಗಿರುವ ಶಿಶುನಾಳ ಶರೀಫ್ ಅಜ್ಜ ಇದಾನಲ್ಲ, ಅವನು ಮೊದಲ ಹೆಣ್ಣು ಭಾಷೆಯ ಕವಿ. ಇಡೀ ಭೂಮಿಯನ್ನ ಕುಂಬಾರಾಕಿ ಅಂತ ನೋಡಿರ್ತಕ್ಕಂತಹ ಕವಿ ಅಷ್ಟೇ ಅಲ್ಲ, ಬಿದಿರು ನಾನಾರಿಗಲ್ಲದವಳು. ನೀವು ಯಾವುದನ್ನೇ ಶರೀಫ್ ಅಜ್ಜನ ಭಾಷೆಯನ್ನು ನಾವು ನೆನಪಿಸ್ಕೊಂಡ್ರೆ ಅಲ್ಲಿ ಹೆಣ್ಣುತನದ ಒಂದು ದಟ್ಟವಾದ ಛಾಯೆ ಇದೆ. ಅಂತಹ ಒಂದು ಗುಣ, ಅಂತಹ ಒಂದು ಪ್ರಯೋಗಶೀಲತೆ, ಅಂತಹ ಒಂದು ಪ್ರಯತ್ನಶೀಲತೆ ಈ ಕವಿತೆಯಲ್ಲಿ, ಇಲ್ಲಿಯ ಸಂಕಲನದಲ್ಲಿ ಇದೆ. ಹಾಗೇನೆ ಪ್ರೀತಿಸೋದು ಅಪರಾಧವಾದ ಜಗತ್ತಿನಲ್ಲಿ ದ್ವೇಷ ನಿರಪರಾಧವಾಗ್ತಾ ಇದೆ. ಪ್ರೀತಿಯ ಬಗ್ಗೆ ಈ ಸಂಕಲನ ಮತ್ತೆ ಮಾತಾಡುತ್ತೆ. ಮತ್ತು ಕವಿ KS ಅವರನ್ನು ನಾವು ನೆನಪಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಬರೆದಿರೋದನ್ನು ನಾನು ಓದಿದ್ದೀನಿ. ಹಿಂಸೆ ಸಹಜವಾಗ್ತಾ ಇರುವಂಥ ಸಂದರ್ಭಗಳಲ್ಲಿ ಅಪರಾಧಗಳು ಸಹಜ ಆಗ್ತಾನೆ ಅದು ಅನಿಯಂತ್ರಿತ ಮಟ್ಟವನ್ನು ತಲುಪ್ತಾ ಹೋಗುತ್ತೆ. ಅಕಾರಣವಾದ ಪ್ರೀತಿ, ಸಕಾರಣವಾದ ದ್ವೇಷ ಇರಬೇಕಾಗಿರೋ ಸಮಾಜ ಇವತ್ತು ಅದರಿಂದ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇವತ್ತು ಪ್ರೀತಿ ಅನ್ನೋದು ಸಕಾರಣ ಆಯ್ಕೆಯಾಗುವಂತಹ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೀವಿ. ಅನ್ಯಾನ್ಯ ಕಾರಣಗಳು ನಿಜವಾದ ಪ್ರೀತಿಯ ರುಚಿಯನ್ನೇ ನಮ್ಮ ಯುವ ತಲೆಮಾರಿಗೆ ಮುಟ್ಟಿಸ್ತಾ ಇಲ್ವಲ್ಲ ಅನ್ನುವಂಥ ಒಂದು ವಿಷಾದ ಇಲ್ಲಿಯ ಕವಿತೆಗಳಲ್ಲಿದೆ. ಮನುಷ್ಯ ಜನಾಂಗವನ್ನು ವಂಚಿಸ್ತಾ ಇರುವಂತಹ ನಾವು ನಮ್ಮ ಮುಂದಿನ ತಲೆಮಾರನ್ನು ಸಂಪೂರ್ಣವಾಗಿ ವಂಚಿಸ್ತಾ ಇದ್ದೀವಿ ಅನ್ನುವಂಥ ದಿಗಿಲು ಇಲ್ಲಿದೆ. ಆಯ್ಕೆಯ ಅಧಿಕಾರ ಹೆಣ್ಣಿಗೆ ಇಲ್ಲ ಅಂತ ನಾವು ಮಾತಾಡ್ತಿದ್ವಿ, ಆದರೆ ಇವತ್ತು ಆಯ್ಕೆಯ ಅಧಿಕಾರ ಗಂಡಿಗೂ ಕೂಡ ಇಲ್ಲ ಅನ್ನೋದೇನೆ ನಮ್ಮ ಅಭಿವೃದ್ಧಿಯ ಸೂಚ್ಯಂಕ ಅಂತ ಕರೆದುಕೊಳ್ಳಬೇಕಾದಂಥ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದಿದೆಯಲ್ಲ. ಇಲ್ಲಿಯ ಒಂದು ಸಾಲು ಹೀಗಿದೆ:
ನೀನು ಲಾಲ್ಬಾಗಿನಲ್ಲಿ ಕೂತು ನೇವರಿಸಿದ್ದ ಗರಿಕೆ ಎದೆಯಾಳದವರೆಗೆ ಬೇರು ಬಿಟ್ಟಿದೆ. ಗರ್ಭದ ತಳ ಮುಟ್ಟಿ ಬಿಡಬಹುದು ಎಂಬ ಭಯ ಕಣ್ಣೀರ ಬೆಂಕಿಯಿಂದ ಬೇರು ಸುಟ್ಟೆ. ಪ್ರೀತಿಯನ್ನ ಉಳಿಸಿಕೊಳ್ಳೋದು, ನಿರ್ವಹಿಸಿಕೊಳ್ಳೋದು ಸಾಧ್ಯವೇ ಇಲ್ಲದ ಈ ವ್ಯವಸ್ಥೆಯ ಸ್ಥಿತಿ ಇದೆಯಲ್ಲ, ಪ್ರಭುತ್ವದ ಒಂದು ಆಕ್ರಮಣ ಇದೆಯಲ್ಲ, ಅದು ಮನುಷ್ಯನ ಆಯ್ಕೆಯವರೆಗೂ ಕೂಡ ನಡೀತಾನೇ ಇದೆ, ಗರ್ಭದವರೆಗೂ ನಡೀತಾ ಇದೆ. ಆದರೆ ಮತ್ತೆ ಮತ್ತೆ ನಾವು ಆಲ್ ಈಸ್ ವೆಲ್ ಅಂತ ಹೇಳ್ಕೋತಾ ಮುಂದಕ್ಕೆ ಹೋಗ್ತಾ ಇದ್ದೀವಿಯಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿಯ ಕವಿತೆಗಳು ಎತ್ತುತ್ತವೆ. ಪ್ರಭುತ್ವ ಇವತ್ತು ಯುವ ಸಮುದಾಯವನ್ನ ತನ್ನ ಅಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಬಯಸ್ತಾ ಇದೆ. ಆದರೆ ಯಾವುದೇ ಯುದ್ಧ ಅದು ಯೌವನದ ಮೇಲಿನ ಸೇಡು ಆಗಿರುತ್ತೆ. ಹಾಗೆಯೇ ಈ ಕವಿತೆಯೊಳಗಡೆ ಒಂದು ಯಯಾತಿ ಪ್ರಜ್ಞೆ ಗಾಢವಾಗಿ ಕಾಡುತ್ತೆ. ಕನಸು ಕೊಲ್ಲದೆ ಕಾಯುತ್ತಿರು ಅನ್ನುವಂಥ ಕವಿತೆಯೊಳಗಡೆ ಲೋಹದ ಹಕ್ಕಿಗಳ ಹಾರಾಟವೆಲ್ಲ ಮುಗಿದ ನಂತರವಾದರೂ ಹೊಸ ಬದುಕು ತೆರೆದುಕೊಂಡೀತು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಆದರೆ ಆಶಾವಾದ ಎಲ್ಲಿಯವರೆಗೆ ಇರೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪ್ರೀತಿಸುವುದೇ ಸಾಧ್ಯವಾಗದೆ ಸರಿದು ಹೋಗಿ ಬಿಡುತ್ತಾರಲ್ಲ ಮನುಷ್ಯರು. ಕವಿ ಹೇಳ್ತಾರೆ, ಪ್ರೇಮ ನದಿಯಾಗುವುದೇ ಅಪರೂಪ, ತೊಟ್ಟಿಕ್ಕಿರುವುದೇ ಹೆಚ್ಚು. ನವೋದಯದ ಕನ್ನಡ ಸಾಹಿತ್ಯ ದಾಂಪತ್ಯವನ್ನ ಆವತ್ತಿನ ಸಂದರ್ಭದೊಳಗಡೆ ಹೆಂಡತಿಯ ಪಾತ್ರಕ್ಕೆ ಕೊಡಬಹುದಾದ ಮನ್ನಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಹೇಳ್ತಾ ಇತ್ತು. ಅಂಥ ಸಂದರ್ಭದ ಒಳಗಡೆ ಇವತ್ತು ಪ್ರೀತಿಯ ಮಹತ್ವವನ್ನ ಹೇಳಬೇಕಾದಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೀವಿ. ಪ್ರೀತಿಯೇ ತಿಳಿಯದೇ ಇರುವಂತಹ ಮೂರ್ಖತನ ಮತ್ತು ಆ ತಿಳಿವು ಬೇಕಿಲ್ಲದೆ ಇರುವಂತಹ ಜಾಣತನ, ಈ ಎರಡನ್ನೂ ನಾವು ಕಾಣಬೇಕು ಅನ್ನೋದನ್ನ ಈ ಕವಿತೆ ಹೇಳ್ತಾ ಇದೆ. ಇದು ಪ್ರೀತಿ ಅನ್ನೋದು ಅವಕಾಶವಾದ ಆಗಬಾರದು, ತೋರುಂಬ ಲಾಭ ಆಗಬಾರದು, ಕೀಳು ಆಮಿಷ ಆಗಬಾರದು. ಪ್ರೀತಿ, ನಿಜವಾದ ಪ್ರೀತಿ ಹುಟ್ಟಿದ ಗಳಿಗೆಯಲ್ಲಿ ಲೋಕದ ಎಲ್ಲ ಕೆಡಕುಗಳು ಕೂಡ ಅನಾಮತ್ತಾಗಿ ಆವಿಯಾಗಿ ಹೋಗ್ತವೆ ಅನ್ನುವಂಥ ಒಂದು ದೊಡ್ಡ ನಿರೀಕ್ಷೆಯೊಳಗಡೆ ಈ ಸಂಕಲನ ಇದೆ. ಮೊದಲಿಗೆ ನಾನು ಹೇಳಿದ ಹಾಗೆ ಈ ಸಂಕಲನವನ್ನು ಒಂದು 4 ಹಂತಗಳಲ್ಲಿ ಇಲ್ಲಿಯ ಪದ್ಯಗಳನ್ನು ತಮ್ಮ ಎದುರು ಇಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕೆ 4 ಮುಖಗಳು ಮಾತ್ರ ಇಲ್ಲ, ಅದಕ್ಕೆ ಸಹಸ್ರಾರ ಮುಖಗಳಿದ್ದಾವೆ. ಅದು ಓದ್ತಾ ಇರುವವರಿಗೆ ಅವರವರ ಓದಿನ ನೆಲೆಯ ಮೂಲಕ ಅದು ಬಹುಶ್ರುತವಾದ ಅರ್ಥವನ್ನು ನೀಡಬಲ್ಲದು. ಮತ್ತು ನಾನು ಕವಿ ವೆಂಕಟೇಶಯ್ಯ ನೆಲ್ಲುಕುಂಟೆ ಅವರನ್ನು ಓದುಗರ ಪರವಾಗಿ ಅಭಿನಂದಿಸ್ತಾ, ಮಿಥಿಲೆಯ ಮಾವಿನ ಮರದ ತಳಿರ ಗಮಲು ಎಲ್ಲೆಡೆಗೂ ಹರಡಲಿ, ಅದರ ರೂಪ, ರಸ, ಗಂಧ, ರುಚಿಗಳು ನಮಗೆಲ್ಲರಿಗೂ ಆಸ್ವಾದ್ಯವಾಗಲಿ.